ಇನ್ನು ಮತ್ತೊಂದೆಡೆ ವಿಜಯ್ ಒಂದು ನಡೆ ಚರ್ಚೆಗೆ ಗ್ರಾಸ ಆಗಿದೆ. ಅದು ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಒಬ್ಬ ಜ್ಯೋತಿಷಿಯನ್ನ ನೇಮಕ ಮಾಡಿರೋದು. ಸಿಎಂ ವಿಜಯ್ ನಡೆಗೆ ಅವರದ್ದೇ ಮೈತ್ರಿ ಪಕ್ಷಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿವೆ. ಜ್ಯೋತಿಷಿ ನೇಮಕ ಮಾಡಿದ್ದಕ್ಕೆ ವಿಸಿಕೆ ಡಿಎಂಡಿಕೆ ಆಕ್ಷೇಪಿಸ್ತಾ ಇದೆ. ಕಾಂಗ್ರೆಸ್ನ ಸಂಸದರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. OSD ಆಗಿ ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ಗೆ ಈ ಹುದ್ದೆಯನ್ನು ಕೊಡಲಾಗ್ತಾ ಇರೋದು ಈಗ ಚರ್ಚೆಗೆ ಕಾರಣ ಆಗಿದೆ. TVK ಪಕ್ಷ ಭರ್ಜರಿಯಾದಂಥ ಜಯ ಸಾಧಿಸುತ್ತೆ ಎನ್ನುವ ಭವಿಷ್ಯವನ್ನ ಇವರು ನುಡಿದಿದ್ರು. ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ ಅವರನ್ನೇ ಈಗ ವಿಶೇಷ ಅಧಿಕಾರಿಯಾಗಿ ವಿಜಯ್ ನೇಮಕ ಮಾಡಿಕೊಳ್ತಾ ಇರುವಂಥದ್ದು ಅವರದ್ದೇ ಮಿತ್ರ ಪಕ್ಷಗಳ ಅಸಮಾಧಾನಕ್ಕೂ ಕಾರಣ ಆಗಿದೆ. ವೈಜ್ಞಾನಿಕವಾಗಿ ಚಿಂತನೆ ಇರಬೇಕು ಎನ್ನುವಂತಹ ಹೇಳಿಕೆಯನ್ನು ಮಿತ್ರ ಪಕ್ಷದ ಸದಸ್ಯರು ಕೊಡ್ತಾ ಇದ್ದಾರೆ. ಹಾಗಂತ ತಮ್ಮ ಬೆಂಬಲವನ್ನೇನು ಘೋಷಣೆ ಮಾಡಿದ್ದೀವಿ TVKಗೆ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಇರಲ್ಲ, ಬೆಂಬಲ ಕೊಡ್ತೀವಿ ಅಂತಲೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಮಿತ್ರ ಪಕ್ಷಗಳ ಅಸಮಾಧಾನಕ್ಕೆ ವಿಜಯ್ ನಡೆ ಕಾರಣ ಆಗಿರೋದು. ಆರಂಭದಲ್ಲೇ ಇಂಥದ್ದೊಂದು ಅಸಮಾಧಾನ ವ್ಯಕ್ತ ಆಗಿರೋದು. ಇದನ್ನು ಹೇಗೆ ಫೇಸ್ ಮಾಡ್ತಾರೆ ವಿಜಯ್? ತಮ್ಮ ನಿರ್ಧಾರಕ್ಕೆ ಕಟ್ ಬೀಳ್ತಾರಾ ಅಥವಾ ಮಿತ್ರ ಪಕ್ಷಗಳ ಅಸಮಾಧಾನಕ್ಕೇನಾದರೂ ಮಣಿತಾರಾ? ಕುತೂಹಲ ಇದೆ. OSD ಆಗಿ ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ಗೆ ಹುದ್ದೆಯನ್ನು ನೀಡಿರುವಂಥದ್ದು. ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಓರ್ವ ಜ್ಯೋತಿಷಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ ವಿಜಯ್. ಮುಖ್ಯಮಂತ್ರಿ ಗದ್ದಿಗೆ ಏರ್ತಾ ಇದ್ದಂತೆ ತಾವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸೋದಕ್ಕೆ ಮೊದಲಿಗೆ ಮುಂದಾದರೂ 700ಕ್ಕೂ ಅಧಿಕ ಬಾರ್ಗಳನ್ನು ಶಾಲಾ ಕಾಲೇಜುಗಳ ಸುತ್ತಮುತ್ತ, ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ, ಧಾರ್ಮಿಕ ಸ್ಥಳಗಳ ಸುತ್ತಮುತ್ತ ಇರೋದನ್ನು ಬಂದ್ ಮಾಡುವಂತಹ ಆದೇಶ ಕೊಟ್ಟರು. ಅದು ಭಾರಿ ಪ್ರಶಂಸೆ ಕಾರಣ ಆಯಿತು. ಆದರೆ ಅದರ ಬೆನ್ನಲ್ಲೇ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಓರ್ವ ಜ್ಯೋತಿಷಿಯನ್ನ ತಮ್ಮದೇ ಪಕ್ಷ ಗೆಲುವು ಸಾಧಿಸುತ್ತೆ, ಗದ್ದಿಗೆಗೇರುತ್ತೆ ಎನ್ನುವಂತಹ ಭವಿಷ್ಯ ನೋಡುತ್ತಿದ್ದಂತಹ ಜ್ಯೋತಿಷಿಗಳನ್ನು OSD ಆಗಿ ನೇಮಕ ಮಾಡಿರುವಂಥದ್ದು ಈಗ ತಮ್ಮದೇ ಮಿತ್ರ ಪಕ್ಷಗಳ ಅಸಮಾಧಾನಕ್ಕೆ ಗುರಿಯಾಗುವಂತೆ ಮಾಡಿದೆ ವಿಜಯ್ ನಡೆ. ಹಲವು ಮಿತ್ರ ಪಕ್ಷಗಳು ಇದನ್ನ ಪ್ರಶ್ನಿಸ್ತಾ ಇವೆ. OSD ಆಗಿ ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ಗೆ ಹುದ್ದೆಯನ್ನು ಕೊಟ್ಟಿರೋದಕ್ಕೆ, ಕರ್ತವ್ಯಾಧಿಕಾರಿಯಾಗಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ರಿಕಿ ರಾಧನ್ ಪಂಡಿತ್ ಅವರನ್ನ ನೇಮಕ ಮಾಡಿರೋದ್ರ ಬಗ್ಗೆ ಮೈತ್ರಿ ಪಕ್ಷಗಳು ಹೇಳ್ತಾ ಇರೋದು, ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಈ ರೀತಿಯ ನಿರ್ಧಾರ ಅಷ್ಟು ಸಮಂಜಸ ಅಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಮಿತ್ರ ಪಕ್ಷಗಳ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ವಿಶ್ವಾಸಮತ ಯಾಚನೆ ಪ್ರಗತಿಯಲ್ಲಿದೆ, ಬೆಂಬಲ ನಿರೀಕ್ಷೆಗೂ ಮೀರಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದರೆ ಪ್ರತಿ ಹೆಜ್ಜೆ ಕೂಡ ಅಳೆಯಲಾಗುತ್ತೆ. ವಿಜಯ್ ಪಾಲಿಗಿದು ಬಹಳ ದೊಡ್ಡ ಸವಾಲು. ಚುನಾವಣೆಗೆ ನಿಲ್ಲೋದ್ರಿಂದ, ಪಕ್ಷ ಕಟ್ಟೋ ದಿನಗಳಿಂದಲೂ ಹಿಡಿದು ಪ್ರಚಾರದವರೆಗೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬಹಳಷ್ಟು ಸವಾಲುಗಳನ್ನು ವಿಜಯ್ ಎದುರಿಸಿದ್ರು. ಆದರೆ ನಂತರ ಆದದ್ದು ಬಂದಂತಹ ರಿಸಲ್ಟ್ ತಲೆ ತಿರುಗುವಂತಿತ್ತು. ತಮಿಳುನಾಡು ಜನತೆ ಹೊಸ ಅಲೆಯನ್ನು ಅಪ್ಪಿಕೊಳ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ಎಸ್, TVKಗೆ ಬೆಂಬಲವಾಗಿ ನಿಂತಹ ಪುಗಲೇಂದಿಯವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮಿಳುನಾಡು ವಿಧಾನಸಭೆ ಹೊಸ ಅಲೆ ಸರ್, ತಮ್ಮ ಬೆಂಬಲ ಕೂಡ ಈಗ TVKಗೇನಾ? ಅದರಲ್ಲೂ ಪ್ರಮುಖವಾಗಿ ಬೆಂಬಲ ಇದ್ರೂ ಆರಂಭದಲ್ಲೇ ವಿಜಯ್ ನಡೆ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಈ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಓರ್ವ ಜ್ಯೋತಿಷ್ಯ ನೇಮಕ ಮಾಡಿರುವಂಥದ್ದು, ತಮ್ಮ ನಿಲುವೇನು, ತಮ್ಮ ಅಭಿಪ್ರಾಯ ಏನು? ಅದು ಅಭಿಪ್ರಾಯ ಅದು ಒಪ್ಕೊಳಕ್ಕಾಗಲ್ಲ. ದ್ರಾವಿಡನ್ ಐಡಿಯಾಲಜಿಯಲ್ಲಿ ಈ ಅಸ್ಟ್ರಾಲಜರು ಅವರು ಇವರು ಬರೋದು ಸರಿಯಾಗಿಲ್ಲ. ಅದನ್ನ ಅವರಿಗೆ ಅಡ್ವೈಸ್ ಮಾಡಿದೀವಿ. ಅದು ಬೇಡ ಅಂತ ಹೇಳಿ, ಯಾಕೆಂದ್ರೆ ನಾವು ಪೆರಿಯಾರು ಮತ್ತೆ ಅಣ್ಣ MGR ಅಮ್ಮ ಅಂತ ಈ ಸೀರೀಸ್ ಅಲ್ಲಿ ಅದೆಲ್ಲ ಸರಿ ಹೋಗುದಿಲ್ಲ. ಸೊ ಯಾವ್ದೋ ಇರ್ತಾರೆ ಇವರು ಹಿಂದೆ ಮುಂದೆ ಅಸ್ಟ್ರಾಲಜಿ ಕೇಳ್ತಾರೆ, ಅದೆಲ್ಲ ನೀವು ಹೊರಗೆ ತಗೊಂಡ್ ಬರಕ್ ಆಗಲ್ಲ. ಅಂದ್ರೆ ವೈಯಕ್ತಿಕವಾಗಿರ್ಬೇಕು, ವಿಧಾನಸಭೆವರೆಗೆ ಬರಬಾರ್ದು ಅಂತೀರಿ? ಹೌದು, ವಿಧಾನಸಭೆ ಬರಬಾರ್ದು, ಓಪನ್ ಆಗಿ ಬರಬಾರ್ದು. ಮತ್ತೆ ಅದೇ ಈ ಮೋಟೋ ಈ ಸರಿ ಹೋಗುದಿಲ್ಲ, ಅದು ಜನ ಒಪ್ಪಲ್ಲ ಇಲ್ಲಿ. ಒಂದು ಸೆಕೆಂಡು
120 ಜನ ಇವಾಗ ಬೆಂಬಲ ಇದೆ. ಕರೆಕ್ಟಾಗಿ 118 ಹ್ಮ್ ಅದಲ್ಲಿ ಯಾವ್ದೂ ಮಿಸ್ಟೇಕ್ ಇಲ್ಲ. ಹ್ಮ್ ವಿಜಯ್ ಈಸಿಯಾಗಿ ಗೆದ್ದು ಬರ್ಬೋದು, ಏನ್ ತೊಂದರೆ ಇಲ್ಲ. ಹ್ಮ್ ಹ್ಮ್. But ಈ ಬಗ್ಗೆ ಏನಾದ್ರೂ vote ಚರ್ಚೆ ಆಗಿತ್ತ ಪುಗಳಂದಿ ಅವರೇ? ಈ ವಿಶೇಷ ಕರ್ತವ್ಯಾಧಿಕಾರಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿತ್ರ ಪಕ್ಷಗಳ ಜೊತೆಗೆ ಏನಾದರೂ ಚರ್ಚೆಯನ್ನು ನಡೆಸುವಂಥದ್ದು, ಇಂಥದ್ದೊಂದು ಪ್ರಯತ್ನಕ್ಕೆ ಅವ್ರು ಹೋಗ್ತಿದ್ದಾರೆ ಅನ್ನೋದು ತಮಗೆ ಮೊದಲಿಗೆ ಗಮನಕ್ಕೆ ಬಂದಿತ್ತಾ ಹೇಗೆ ಅಂತ? ಯಾವ್ದು ಹೇಳಿ? ಈ ರೀತಿ ಜ್ಯೋತಿಷಿಗಳ ನೇಮಕ ಮಾಡ್ಕೊಳ್ತಾರೆ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಇಲ್ಲ, ಅನ್ನೋದ್ರ ಬಗ್ಗೆ ಅದೆಲ್ಲ ಸುಳಿವಿತ್ತಾ? ಕೇಳಿಲ್ಲ. ಬಿಕಾಸ್ ಇಲ್ಲಿ ನಿಮಗೆ ಜಸ್ಟ್ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಹೋಗಿ ಪಾಪ 100 ಕ್ವಶನ್ಗಳು ಮಾಡಿ ಅವರನ್ನ ನಾವು ತೊಂದರೆ ಮಾಡಬಾರ್ದು. ಅದು ಡೆಮೋಕ್ರಸಿ ಇಲ್ಲ. ಹ್ಮ್ 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 ಅವರು ಸ್ವಂತವಾಗಿ ಏನ್ ಮಾಡಿದ್ದಾರೆ ಅಂತ ಫ್ಯೂಚರ್ ಅಲ್ಲಿ ಕೇಳ್ಬೋದು. ಫಸ್ಟ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪರ್ಮನೆಂಟ್ ಆಗಿ ಕೂತ್ಕೊಳ್ಳೋಕೆ ಏನು ಅಂತ ಇವಾಗ ಅದು ನಡೀತಾ ಇರೋದು. ಅದರಲ್ಲಿ ನೀವು ಇಷ್ಟೊಂದು ಕ್ವಶನ್ ಹಾಕಿ ಮತ್ತೆ ಅದೇ ಫ್ಲೋರ್ಗೆ ತಗೊಳಕ್ ಆಗೋದಿಲ್ಲ. ಓಕೆ. ಅದರಿಂದ ಇದಾದ್ಮೇಲೆ ಕೇಳ್ಬೋದು. ಇವಾಗ ಒಂಥರ ಎಚ್ಚರಿಕೆ ಕೇಳಿದೀವಿ ಬೇಡ ಅಂತ. ಹ್ಮ್ 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 ಮತ್ತೆ 30 ADMK ಸ್ಪ್ಲಿಟ್ ಆಗಿ 30 ರೆಡಿಯಾಗಿದ್ದಾರೆ. ಸಪೋಸ್ ಇವ್ರು ಕೈ ಎತ್ತಿದ್ರೆ ಆ 30 ಸೀಟು ಅವ್ರಿಗೆ ಸಪೋರ್ಟ್ ಆಗುತ್ತದೆ. ಅಣ್ಣಾ ಡಿಎಂಕೆಯಿಂದ ಬೆಂಬಲ ಸಿಗ್ತಾ ಇದೆ ಅಂತೀರಿ? ಅಣ್ಣಾ ಡಿಎಂಕೆ ಸ್ಪ್ಲಿಟ್ ಆಗಿ ಒಂದು ಕಡೆಯಿಂದ ಇದಾಗುತ್ತದೆ. ಹ್ಮ್ ಬಟ್ ಅದರಿಂದ ಜಯ ಏನು ಅದರಲ್ಲಿ ಚೇಂಜಸ್ ಇಲ್ಲ. ಬರ್ಲಿ, ಅವ್ರು ಮುಖ್ಯಮಂತ್ರಿಯಾಗಿ ಪರ್ಮನೆಂಟ್ ಆಗಿ ಕೂತ್ಕೊಂಡು ಆಡಲಿ, ಮುಂದೆವರಿಲಿ. ಅವಾಗ ಏನೇನು ಸ್ಕೀಮ್ ಬರ್ತದೋ ಆ ಸ್ಕೀಮ್ ನೋಡ್ಬೇಕು ನಾವು. ಈಗ ತಮ್ಮ ಅಸಮಾಧಾನ ಏನು ಈ ವಿಶೇಷ ಅಧಿಕಾರಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ರೆ ಅದಕ್ಕೆ ಇಲ್ಲಿ ವಿಜಯ್ ಅವರ ಕಡೆಯಿಂದ ಪಾಸಿಟಿವ್ ಆದಂತ ರೆಸ್ಪಾನ್ಸ್ ಬಂತಾ? ಬದಲಾವಣೆಗಳನ್ನೇನಾದ್ರು ಮಾಡ್ತಾರಾ? ಹೇಗಿದೆ? ಯಾರು ಅಪಾಯಿಂಟ್ ಮಾಡಿದ್ದಾರೆ ಅಂತೀರಾ ನೀವು ತಾವು? ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಇವರನ್ನ ರಿಕಿ ರಾಧನ್ ಪಂಡಿತ್ ಅವರನ್ನ ನೇಮಕ ಮಾಡ್ಕೊಳ್ತಿದ್ದಾರೆ ವಿಜಯ್ ಅನ್ನೋದು. ಅದೇ ಅವರು ಅಸ್ಟ್ರಾಲಜರ್ನ ಅಪಾಯಿಂಟ್ಮೆಂಟ್ ಮಾಡಿರೋದು ತಪ್ಪು ಅಂತ ಹೇಳ್ತಾ ಇದೀವಿ. ಹೌದು, ಅದಕ್ಕೆ ತಮ್ಮ ಅಸಮಾಧಾನಕ್ಕೆ ಆ ಕಡೆಯಿಂದ ಏನ್ ಬಂತು ರಿಯಾಕ್ಷನ್ ಅಂತ? ಅದನ್ನ ನಾವು ಎಲ್ಲರೂ ಹೇಳಿದಾಯ್ತು, ಎಲ್ಲ ಲೀಡರ್ಗಳನ್ನು ಆ ತರ ಮಾಡಬಾರ್ದಾಯ್ತು ಅಂತ ಹೇಳಿದೀವಿ. ಓಕೆ. ಅವ್ರನ್ನ ತೆಗಿತಾರ ಇಲ್ವಂತ ನೋಡ್ಬೇಕು. ವೇಟ್ ಅಂಡ್ ಸಿ ಈಸ್ ಗೋಯಿಂಗ್ ಟು ರಿಮೂವ್ ಆರ್ ನಾಟ್. ಏನೇನ್ ನಿರೀಕ್ಷೆಗಳಿವೆ ಪುಗಳಂದಿ ಅವರೇ? ಯಾಕಂದ್ರೆ ಹೊಸ ಅಲೆ, ತಮಿಳುನಾಡು ಜನ ಅಭೂತಪೂರ್ವವಾದಂತ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಹೊರಗೆ ಬಂದು ಓಟು ಕೇಳಿಲ್ಲ ರೀ, ನೀವು ನಂಬ್ತಿರೋ ಇಲ್ವೋ? ಅವ್ರಿಗೆ ಅಷ್ಟೊಂದು ಜನ ಪ್ರೀತಿ ವಿಶ್ವಾಸ ಜಾಸ್ತಿಯಾಗಿ, ಮಕ್ಕಳದು ತುಂಬಾ ಜಾಸ್ತಿ. ಯಂಗ್ಸ್ಟರ್ಸ್ ಎಲ್ಲ ವಾಲಂಟಿಯರ್ಲಿ ಬಂದು ಓಟ್ ಹಾಕಿ ಸ್ಥಾನಕ್ಕೆ ತಗೊಂಡ್ ಬಂದಿದ್ದಾರೆ. ಯಾರು ಎಕ್ಸೆಪ್ಟ್ ಮಾಡ್ಲಿಲ್ಲ. ನೀವು ನಮ್ಮ ಟಿವಿ ತರ ತಮಿಳ್ನಾಡಲ್ಲಿ ಇರುವುದು ಸ್ಟೇಟ್ ಟಿವಿ ಯಾವ್ದೊಂದು ಬರ್ತಾರೆ ಅಂತ ಹೇಳಿಲ್ಲ. ಓಟ್ ತಗೋಬಹುದು ಅಂತ ಒಪಿನಿಯನ್ ಕೊಟ್ರು. ಬಟ್ ನೋಡಿದ್ರೆ ಓನ್ಲಿ ಇಂಡಿಯಾ ಟುಡೇ ಆಕ್ಸಿಸ್ ಪೋಲ್ ಮಾತ್ರನೇ ಗುಪ್ತಾ ಅವ್ರು ಮಾತ್ರ ಹೇಳಿರೋದು ಅವ್ರು ಬರ್ತಾರೆ, 108 ಸೀಟಿಗೆ ಮೇಲೆ ತಗೊಳ್ತಾರೆ, ಬರ್ಬೋದು ಅಂತ ಒಪಿನಿಯನ್ ಕೊಟ್ಟಿರೋದು ಒಂದೇ ನ್ಯಾಷನಲ್ ಚಾನೆಲ್ ಅಲ್ಲಿ, ಒಂದೇ ಒಂದು ಚಾನೆಲ್. ಆ ತರ ಅವ್ರು ಕರೆಕ್ಟ್ ಆಗಿ ಕೊಟ್ರು. ಅದೇ ನಡೀತಾ ಇರೋದು ಇವಾಗ. ಓಕೆ. ಜೆನ್ಜಿ ಬೆಂಬಲ ಈಗ ವಿಜಯ್ ಅವರನ್ನ ಈಗ ಸಿಎಂ ಹುದ್ದೆಗೆ ಏರಿಸಿದೆ ಅಂತೀರಿ? ಎಸ್. ಥ್ಯಾಂಕ್ ಯು ಪುಗಳಂದಿ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದು ಬೆಂಬಲ ಬಹಳ ಅಭೂತಪೂರ್ವವಾಗಿ ವ್ಯಕ್ತ ಆಗ್ತಾ ಇದೆ ವಿಜಯ್ ಪಾಲಿಗೆ. 107 TVKಯ ಶಾಸಕರ ಬಲ ಇರುವಂಥದ್ದು, ಆದರೆ ಬೇಕಾಗಿರುವಂಥದ್ದು 118 ಮ್ಯಾಜಿಕ್ ನಂಬರ್. ಅದರಲ್ಲಿ ಇವತ್ತು 117 ಮಂದಿ ಶಾಸಕರ ಬೆಂಬಲ ವಿಜಯ್ಗೆ ವ್ಯಕ್ತ ಆಗಬೇಕಾಗಿದೆ. ಆಗುವಂಥ ಅದಕ್ಕೂ ಮೀರುವಂಥ ನಿರೀಕ್ಷೆಗಳು ಕಂಡು ಬರ್ತಾ ಇದೆ.